ನಾನ್ ಬೆಂಗಳೂರಿಂದ ಡ್ರಾಪ್ ಕೇಳ್ಕೊಂಡು ಹೋಗ್ತಾ ಇದೀನಿ. ಯಾರು ಹೋಗಿಲ್ಲ ಹೇಳಿಲ್ವಾ? ರಾಜ್ಯ ಬಿಟ್ಟು ರಾಜ್ಯಕ್ಕೆ ಹೋದ್ರು ರಾಜನೇ ಅನ್ನೋದಕ್ಕೆ ಇದೇ ಉದಾಹರಣೆ ನೋಡಿ. ಬಾರ್ಡ್ರಲ್ಲೂ ಅಪ್ಪುನ ಮೆರೆಸ್ತಾ ಇದಾರೆ. ಬಾಗೇಪಲ್ಲಿ ಎಲ್ಲಿ ಬರ್ತದೆ? ಆಂಧ್ರ ಒಳಗ ಬಾಗೇಪಲ್ಲಿ ಬಾರ್ಡರ್ ಹೋಯ್ತಾ ಇರೋದು ಇದಕ್ಕೆ ಅನಂತಪುರ. ಅಲ್ಲೋ ಗೈಸ್, ಏನಪ್ಪಾ ಇವತ್ತು ಬೆಳ್ಬೆಳ್ಗೆ ಈ ರೋಡಲ್ಲಿ ಹೋಗ್ತಾ ಇದೀನಿ ಅಂತ ಅನ್ಕೊಳಕ್ ಚಾನ್ಸೇ ಇಲ್ಲ ನೀವು, ಯಾಕೆಂದ್ರೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಏನು ಎತ್ತ ಮ್ಯಾಟ್ರು ಅಂತ. ಬೆಳ್ಬೆಳ್ಗೆ ಎಲ್ಲಿದ್ದೀನಿ ಅಂದ್ರೆ 6 ಗಂಟೆ ಈ ಸದ್ಯಕ್ಕೆ ನಮ್ಮ ಮನೆಯಿಂದ ಹೆಬ್ಬಾಳ್ವರೆಗೂ ಯಾರತ್ತನ ಡ್ರಾಪ್ ಹಾಕ್ಸ್ಕೊಂಡೆ. ಕತ್ಲೆಯಲ್ಲಿ ವಿಡಿಯೋ ಮಾಡಕ್ ಆಗಲ್ಲ, ಈಗೂ ಸ್ವಲ್ಪ ಕತ್ಲೆನೆ. ಕಾರ್ ತಗೊಂಡು ವಿಡಿಯೋ ಮಾಡ್ತಾ ಇದೀನಿ. ಹೆಬ್ಬಾಳ ಫ್ಲೈಓವರ್ ಅಲ್ಲಿ ಇದ್ದೀನಿ ಈಗ. ಮೊನ್ನೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೇಗ್ ಹೋಗೋದು ಅಂತ ಒಂದ್ ಟ್ರಯಲ್ ವಿಡಿಯೋ ಇದು. ಹೋಗ್ಬೋದಾ ಹೋಗಕ್ ಆಗತ್ತಾ ಅಂತ ಯಾರು ಮಾಡಿಲ್ಲ ಕನ್ನಡದಲ್ಲಿ, ನನ್ಗೆ ಗೊತ್ತಿರೋ ಹಂಗೆ. ನಿಮ್ಗೆ ಯಾರು ಗೊತ್ತಿದ್ರೆ ಇಲ್ಲ ಬ್ರೋ ಇವ್ರು ಮಾಡಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಯಾರು ಫಸ್ಟ್ ಟೈಮ್ ನಮ್ ಚಾನಲ್ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೀನಿ. ಬನ್ನಿ, ಟೈಮ್ ಈಗ 6 ಗಂಟೆ. ನಮ್ಮ ಮನೆಯಿಂದ ಅಪ್ರಾಕ್ಸ್ ನಿಮ್ಗೆ 400 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಅಲ್ಲ, ನಮ್ಮ ಮನೆಯಿಂದ. ಗಾಡಿಲಿ ಏನಾರ ಹೋದ್ರೆ ಒಂದ್ 7 ಅವರ್ ಬೇಕು. ನಡ್ಕೊಂಡು ಹೋಗ್ತೀನಿ ಅಂದ್ರೆ 4 ದಿವಸ ಬೇಕು. ಅದಕ್ಕೆ ಬೆಳಿಗ್ಗೆ 6 ಗಂಟೆ ಈಗ ಸದ್ಯಕ್ಕೆ ಇಲ್ಲಿಂದ 360 ಕಿಲೋಮೀಟರ್ ಕರೆಕ್ಟ್ ಆಗಿ ಇಲ್ಲಿಂದ ಮಂತ್ರಾಲಯ. ಹೇಗಾಗುತ್ತೆ? ಡ್ರಾಪ್ ಸಿಗುತ್ತಾ ಸಿಗಲ್ವಾ? ಎಷ್ಟೊತ್ತು ಹೋಗಿ ರೀಚ್ ಆಗ್ತೀವಿ ಅಂದ್ರೆ ಬೇಗ ಹೋಗಿ ದರ್ಶನ ಮಾಡ್ಕೊಳ್ಳೋಣ ಅಂತ. ನೈಟ್ ಬಿಟ್ಟಿದ್ರೆ ಲೇಟ್ ಆಯ್ತಾಯ್ತು, ಕತ್ತಲ್ಲಿ ವಿಡಿಯೋ ಮಾಡಕ್ಕಾಗಲ್ಲ. ಎಲ್ಲಾ ಟೈಮಲ್ಲಿ ಟಾರ್ಚ್ ಹಾಕೊಂಡು ವಿಡಿಯೋ ಮಾಡಕ್ಕಾಗುತ್ತೆ. ಯಾವ್ದಾರ ಗಾಡಿ ಅಡ್ಡಾಕ್ ನೋಡೋಣ. ಹೈವೇ ಬೇರೆ ಇದು, ಹೆಬ್ಬಾಳ್ದು. ಹಿಂದೆ ಮುಂದೆ ನೋಡ್ಕೊಂಡು ಓಡಾಡ್ಬೇಕು. ಫುಲ್ ಎಡ್ಜಲ್ಲಿ ಹೋಯ್ತಾ ಇದೀನಿ. ಅದಕ್ಕೆ 2 ವೀಲರ್ ಬಂದ್ರೆ ಹಾಕ್ಬೇಕು. ಅದಕ್ಕೋಸ್ಕರ ಫುಲ್ ಹೆಲ್ಮೆಟ್ ಎಲ್ಲ ಸೆಟಪ್ ಗಿಟಪ್ ಎಲ್ಲ ಹಾಕೊಂಡ್ ಬಂದಿದೀನಿ. ಯಾರೋ ಗೊತ್ತವ್ರೆ? 4 ಗಂಟೆ ಬಿಡ್ತೀರಾ ಗೈಸ್? ಫಸ್ಟ್ ಸ್ಟಾಪ್ ಸಿಕ್ತು ಯಲಹಂಕವರೆಗೂ. ಅಲ್ಲಿಂದ ದೇವನಹಳ್ಳಿಗೆ ಹೋಗ್ಬೇಕು. ಅಣ್ಣ ನಿಮ್ಮ ಹೆಸರು? ಬೆಂಗಳೂರಿಂದ ಮಂತ್ರಾಲಯ ಹೊರಟಿದ್ದೀನಿ. ಡ್ರಾಪ್ ಹಾಕೊಂಡು ಹೋಗ್ಬೋದಣ್ಣ? ಅಣ್ಣ ಡ್ರಾಪ್ ಮಾಡಿ ಹೋದ್ರು. ಅದು ಯಾಕೋ ಒಂದು ಮೈಕು ಸಡನ್ ಆಫ್ ಆಗೋಗಿದೆ, ಕೇಳಿಸ್ತಾ ಇರ್ಲಿಲ್ಲ ವಾಯ್ಸು. ಕಾರ್ ಅವ್ರು ನಿಲ್ಲಿಸ್ತಾರ ಅನ್ನೋದೇ ಡೌಟ್. ಕಾರ್ ಅದು ಯಾವತ್ತೂ ಟ್ರೈ ಮಾಡಿಲ್ಲ, ಅಲ್ಲಿ ಕೇಳಿ ನೋಡೋಣ. ಎಲ್ಲ ಸ್ಪೀಡ್ ಅಲ್ಲಿ ಇರ್ತಾರೆ, ಸಡನ್ ಆಗಿ ನಿಲ್ಸಕ್ಕೂ ಆಗಲ್ಲ ಪಾಪ ಅವ್ರಿಗೂ. ಅದೇ ತೊಂದ್ರೆ. ಇಲ್ಲ ಅಂದಿದ್ರೆ ಸ್ವಲ್ಪ ನಿಲ್ಲಿಸ್ತಾರೆ, ಅದಕ್ಕೇನಿಲ್ಲ. ಮಾಡ್ತಾ ಇರೋದಕ್ಕೆ ಡ್ರಾಪ್ ಕೊಡ್ತಾ ಇಲ್ವೋ ಅಥವಾ ಬೇಕಂತಾನೆ ಡ್ರಾಪ್ ಕೊಡಲ್ವೋ ಗೊತ್ತಿಲ್ಲ. ಒಳಗ್ ಕಳ್ಳನ್ ತರ ಇದ್ದೀನಿ ನಾನು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟು ಯಾವ್ದೋ 1-2 ಗಾಡಿ ಬರ್ತೈತೆ, ನೋಡೋಣ ಇರಿ. ಗಾಡಿ ಬರ್ತೈತೆ ಅಂತ ಕಾಣಿಸ್ತು. ಅದ್ರ ಮೇಲೆ ಅಣ್ಣ ಮಂಚ ಇಟ್ಕೊಂಡಿರೋದ್ ಕಾಣಿಸ್ತಿಲ್ಲ. ಈಗ ಕಾಣಿಸ್ತೈತೆ ಅಣ್ಣ ಮಂಚ ಇಟ್ಕೊಂಡು. ಅಣ್ಣ ಮಂಚ ಇಟ್ಕೊಂಡ್ ಬರ್ತಾವ್ರ, ನಾನ್ ಮಂಚದ ಮೇಲೆ ಕುತ್ಕೊಂಡು ಹೋಗ್ಬೇಕಷ್ಟೇ. ಹೆಲ್ಮೆಟ್ ಹಾಕೊಂಡ್ ಬರ್ತಾ ಇದೀನಿ, ಆದ್ರೂ ಡ್ರಾಪ್ ಕೊಡ್ತಾ ಇಲ್ಲ. ಯಾರೋ ಅಣ್ಣ ಒಬ್ರು ಹೋಗ್ ಗೊತ್ತಾವ್ರೆ, ನೋಡೋಣ ಇರಿ ಡ್ರಾಪ್ ಕೊಡ್ತಾರ ಅಂತ. ಬರ್ತಾನೆ ಇಲ್ಲ ಮುಂದಕ್ಕೆ. ಡ್ರಾಪ್ 1 ಕಿಲೋಮೀಟರ್ ನಡ್ಕೊಂಡ್ ಬಂದ್ಬಿಟ್ಟು ಅಲ್ಲಿಂದ ಡ್ರಾಪ್ ಕೇಳ್ಕೊಂಡು ಕೊಡೋರಿಲ್ಲ ಅಷ್ಟೇ. ದೊಡ್ಡ ಲಾರಿಗಳನ್ನ ಹಾಕ್ಬೇಕು, ಸ್ವಲ್ಪ ಲಾಂಗ್ ವರ್ಗು ಕೊಡ್ತಾರೆ ಡ್ರಾಪ್. ಚಿಕ್ಕ ಗಾಡಿನೇ ನಿಲ್ಲಿಸ್ತಾ ಇಲ್ಲ. ಏನ್ ದೊಡ್ಡ ಲಾರಿಗಳು ಒಂದಿಬ್ರು ಗೊತ್ತಾವ್ರೆ. ಡ್ರಾಪ್ ಎಲ್ಲಿ ಗಂಟೆ ಹೋಗ್ತೀರಾ? ನಾನ್ ಮಂತ್ರಾಲಯ ಹೋಗ್ತಾ ಇದ್ದೀನಿ. ಅಲ್ಲಿ ಬಿಡ್ತೀರಾ? ಗೈಸ್ ಡ್ರಾಪ್ ಕೊಟ್ರು ಅಲ್ಲಿ ಗಂಟ. ನೆಕ್ಸ್ಟ್ ಎಷ್ಟು ದೂರ ಹೋಗ್ತೀವಿ ಅಂತ ಗೊತ್ತಿಲ್ಲ. ಅಲ್ಲಿ ಎಲ್ಲಿ ಇಳಿತೀನಿ ಅಂತ ಗೊತ್ತಿಲ್ಲ. ಇಳಿದ ಆಮೇಲೆ ಹೇಳ್ತೀನಿ ಎಲ್ಲಿ ಇಳಿತೀನಿ. ನಿಮ್ ಹೆಸರು? ನಾನ್ ಬೆಂಗಳೂರಿಂದ ಡ್ರಾಪ್ ಕೇಳ್ಕೊಂಡು ಮಂತ್ರಾಲಯ ಹೋಗ್ತಾ ಇದ್ದೀನಿ. ಯಾರು ನೋಡಿದ್ರ? ಯಾರು ಹೋಗಿಲ್ಲ ಹೇಳಿಲ್ವಾ? ಎಲ್ಲಿ ಗಂಟೆ ಬರ್ತೀರಾ ಈಗ ನೀವು? ಅಣ್ಣ ಡ್ರಾಪ್ ಮಾಡಿ ಹೋದ್ರು. ಫುಲ್ಲು ಮಳೆ ಬರೋ ಸಾಧ್ಯತೆ ಹೆಚ್ಚು ಕಾಣ್ತಾ ಇದೆ. ಫುಲ್ಲು ಜಿಡಿ ಆಗ್ಬಿಟ್ಟಿದೆ ನೋಡಿ. ಫುಲ್ಲು ವೆದರ್ ಫುಲ್ ನಿಂದೆ ನೋಡಿ. ಪಾಪ್ ಆಗ್ತಾರ ಮಂಜು ಜಿಡಿ ಜಾಸ್ತಿ. ಯಾಕೋ ಇಷ್ಟು ದಿನ ಮಳೆನೇ ಇರ್ಲಿಲ್ಲ ಬೆಂಗಳೂರಲ್ಲಿ. ಇವತ್ತು ಯಾಕೋ ಮಳೆ ಬರೋ ಸಾಧ್ಯತೆ ಇದೆ. ಅಣ್ಣ ಇಲ್ಲೇ ಲೆಫ್ಟ್ ಅಂತೆ. ಓಕೆ, ನೆಕ್ಸ್ಟ್ ಯಾರು ನಾವು ಕೇಳೋಣ. ಡ್ರಾಪ್ ಕೊಡ್ತಾರೆ ಗಾಯ್ಸ್ ಹೆಲ್ಮೆಟ್ ಇರೋದಕ್ಕೆ. ಹೆಲ್ಮೆಟ್ ಇಲ್ಲ ಅಂದ್ರೆ ಕೊಡ್ತಾ ಇರ್ಲಿಲ್ಲ. ಇವಾಗ ನಾವ್ ಇಲ್ಲಿಂದ ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ಎಲ್ಲಿಗೆ ಡ್ರಾಪ್ ಸಿಕ್ಕಿದ್ರು ಓಕೆ. ಅವ್ರನ್ನ ಫಸ್ಟೇ ಕೇಳ್ಬೇಕಾಯ್ತು. ನಿಮ್ ಹತ್ರ ಮಾತಾಡ್ಕೊಂಡು ನೋಡ್ಲೇ ಇಲ್ಲ ಅವ್ರ ಕಡೆ. ಬ್ರೋ ಯಾರೋ ನಿಲ್ಸಿದ್ರು, ಬನ್ನಿ ಹೋಗೋಣ. ಬ್ರೋ ಎಲ್ಲಿ ಗಂಟೆ ಹೋಗ್ತೀರಾ? ಟೋಲ್ವರ್ಗಾ? ಓಕೆ ಬನ್ನಿ ಹೋಗೋಣ. ಸಿಕ್ಕಿದ್ರು ಹಾಕೊಂಡು ಹೋಯ್ತಾ ಇರೋಣ. ಈಗ ಅದೇ ಕರ್ಕೊಂಡು ಹೋಯ್ತಾ ಇರೋಣ. ಇಲ್ಲಿವರೆಗೂ ಡ್ರಾಪ್ ಮಾಡಿದ್ರು.
ನೋಡ್ರಿ ಏರ್ಪೋರ್ಟ್ ಹೈದರಾಬಾದ್ ದೇವನಹಳ್ಳಿ ನಂದಿ ಹಿಲ್ಸ್ ಟೋಲ್ ಹತ್ರ. ಇಲ್ಲಿ ಯಾವ್ದಾರ ದೊಡ್ಡ ಗಾಡಿ ಹುಡುಕ್ಬೇಕು ಗೈಸ್, ಮಳೆ ಬೇರೆ ಹನಿ ಆಗ್ತಾ ಇದೆ, ಜಾಸ್ತಿ ದೂರ ಹಂಗೆ ಹೋಗಕ್ ಆಗಲ್ಲ. ನನ್ ಮುಂದೆ ಹೋಗಿದ್ ಗಾಡಿಗಳೆಲ್ಲ ಈಗ ಸಿಗ್ತಾ ಐತೆ ನನ್ಗೆ. ಡ್ರಾಪ್ ಆ ಕಡೆ ಹೋಗ್ಬೇಕು ಅನ್ಸುತ್ತೆ, ಏರ್ಪೋರ್ಟ್ ಬಿಟ್ಟು ದೇವನಹಳ್ಳಿ ಸ್ಟ್ರೈಟ್ ಡಿವೈಡ್ ಆಗುತ್ತೆ ನೋಡಿ ರೋಡ್. ಲೆಫ್ಟ್ ಸೈಡ್ ಹೋದ್ರೆ ಏರ್ಪೋರ್ಟ್, ರೈಟ್ ಸೈಡ್ ಹೋದ್ರೆ ನೋಡಿ ಯಾವ ಪಾರ್ಸಲ್ ಬರ್ತಾರೆ ಏರ್ಪೋರ್ಟ್ ಗಾಡಿಗಳು ಅಂತ ಬರ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವೀಗ ರೋಡ್ ದಾಟಿ ಆ ಕಡೆ ಹೋಗ್ಬಿಟ್ರೆ ಸೇಫ್. ಯಾರು ಅಡ್ಡ ಹಾಕಿದ್ರು ನಾವು ಬೇಕಾಗಿರೋ ವೇಲ್ ಹೋಗ್ಬೋದು. ಇಲ್ಲಿ ರೋಡ್ ಕ್ರಾಸ್ ಮಾಡೋದೇ ಇರೋದೀಗ. ದಾಟ್ಕೋ ನಾವ್ ಇವಾಗ ಈ ರೂಟ್ ಅಲ್ಲಿ ಹೋಗ್ಬೇಕು. ಇದು ಹಿಂಗ್ ಹೋದ್ರೆ ಏರ್ಪೋರ್ಟ್, ಹಿಂಗ್ ಹೋದ್ರೆ ನಮ್ ಡೆಸ್ಟಿನೇಷನ್. ದಿನೇ ಹನಿ ಬರ್ತಾ ಇರೋದಕ್ಕೂ ಅದಕ್ಕೂ ಸೂಪರ್ ಆಗಿದೆ ವೆದರ್. ಈ ಲೈನ್ ಅಲ್ಲಿ ಗಾಡಿಗಳೇ ಇಲ್ಲ, ಎಲ್ಲ ಏರ್ಪೋರ್ಟ್ಗೆ ಎಲ್ಲಿ ಗಾಡಿಗಳು ಸಿಕ್ಕಿ ನಾವು ಡ್ರಾಪ್ ಹಾಕೊಂಡು ಹೋಗೋದು 4 ಗಂಟೆ. ಎಲ್ಲಿ ಡ್ರಾಪ್ ಇಲ್ಲ, ಏನು ಸಿಗ್ತಾ ಇಲ್ಲ. ಡ್ರಾಪ್ ಅಣ್ಣ ನಿಲ್ಸಿದ್ರು. ಎಷ್ಟು ದೂರ ನಿಲ್ಸ್ತಾರ? ಎಲ್ಲಿ ಗಂಟೆ ಹೋಗ್ತೀರಾ? ಬಾಗೇಪಲ್ಲಿ. ಎಲ್ಲಿ ಬರ್ತದೆ? ಆಂಧ್ರ ಒಳಗ ಬಾರ್ಡ್ರಾ? ಆನ್ ದಿ ವೇ ಹೋಗ್ತಾ ಮಳೆ ಜೋರಾಗಿತ್ತು, ಅದಕ್ಕೂ ಮೈಕಲ್ಲಿ ವಾಯ್ಸ್ ಕೇಳಿಸ್ತಾ ಇರಲಿಲ್ಲ ಏನು ಮಾತಾಡಿದ್ರು. ಅದಕ್ಕೋಸ್ಕರ ಒಂದು ಸಿನಿಮ್ಯಾಟಿಕ್ ಎಂಜಾಯ್ ಮಾಡ್ಕೊ ಬನ್ನಿ. ಅಲ್ಲಿಂದ ಬಂದು ಆಲ್ಮೋಸ್ಟ್ ಚಿಕ್ಕಬಳ್ಳಾಪುರ ಎಂಟ್ರಿ ಆಗಿದ್ದೀವಿ ಈಗ ಸದ್ಯಕ್ಕೆ. ಬ್ರೋ ಪಾಪ ಚಳಿ ಗಾಡಿ ಓಡಿಸೋಕೆ ಆಯ್ತಾ ಇರ್ಲಿಲ್ಲ, ಜಾಸ್ತಿ ಚಳಿ ನಸಿ ಹೊಡಿತಾ ಇದೆ ಗೈಸ್. ಫುಲ್ ತಣ್ಣ ಗಾಳಿ ಹೊಡಿತಾ ಇದೆ. ಅದಕ್ಕೆ ಪಾಪ ಕಾಫಿ ಗೀಫಿ ಕುಡಿಯೋಣ ಅಂತ ನಿಲ್ಸಿದ್ರು ಅವರು. ನೆಕ್ಸ್ಟ್ ಇಲ್ಲಿಂದ ಬಾಗೇಪಲ್ಲಿಗೆ ಇನ್ನೂ ಎಷ್ಟು ಕಿಲೋಮೀಟರ್ ಇದೆ ಗೊತ್ತಿಲ್ಲ. ಅವರೇ ಬ್ರದರ್ ನಮ್ಗೆ ಡ್ರಾಪ್ ಕೊಡ್ತಾ ಇರೋದು. ಯಾವ ಗಾಡಿ ಗೊತ್ತಾ ಬಂದಿರೋದು ನಾವು? ಗಾಡಿ ಮಾತ್ರ ಹೆಂಗ್ ನುಗ್ತೈತೆ ಅಂದ್ರೆ, ಇದೇ ಗಾಡಿ ಸಿಕ್ಬಿಟ್ಟಿದ್ರೆ 7 ಅವರ್ ಇದೆ ಗೂಗಲ್ ಮ್ಯಾಪ್ ಪ್ರಕಾರ ನಮ್ಮ ಮನೆಯಿಂದ ಜರ್ನಿ ಮಂತ್ರಾಲಯಕ್ಕೆ. 5 hours 5.5 hours ಅಲ್ಲಿ ಹೋಗ್ಬಿಡೋದು. ರಾಯಲ್ ಎನ್ಫೀಲ್ಡ್ ಥಂಡರ್ ಮಸ್ತಾಗಿ ನುಗ್ಗುತ್ತೆ ಮಾತ್ರ. ಹಳೆ ಗಾಡಿ, ಅಣ್ಣ ಒಳ್ಳೆ ಮೇಂಟೈನ್ ಮಾಡೋರೆ. ಥ್ಯಾಂಕ್ ಯು, ತುಂಬಾ ಹೆಲ್ಪ್ ಆಯ್ತು ಅಲ್ಲಿಂದ. ಬ್ರದರ್ ಆಲ್ಮೋಸ್ಟ್ ದೇವನಹಳ್ಳಿ ಟೌನ್ ಇಂದ ಬಾಗೇಪಲ್ಲಿವರೆಗೂ ಬಿಟ್ಟಿದ್ದಾರೆ. ತುಂಬಾ ಲಾಂಗ್ ಡಿಸ್ಟೆನ್ಸ್. ಇನ್ನು ನಮ್ ಡೆಸ್ಟಿನೇಷನ್ಗೆ 271 ಕಿಲೋಮೀಟರ್ ಇದೆ. ಬೈಕಲ್ಲಿ ಕೂತಿ ಕಾಲೆಲ್ಲ ನೋಡ್ಕೊಂಡು ಸ್ವಲ್ಪ ಮಳೆ ಬೇರೆ, ಅವ್ರು ಓಡ್ಸಕ್ ಆಗ್ತಾ ಇಲ್ಲ. ಅವ್ರದೇ ಕಂಪ್ನಿ ಗಾಡಿ ಹೋಗುತ್ತೆ ಅಲ್ಲಿ ಮಂತ್ರಾಲಯಗೆ ಅಂದ್ರು, ಅಂದ್ರೆ ಈವ್ನಿಂಗ್ ಹೋಗುತ್ತೆ ಅಂತ. ಇದು ಬನ್ನಿ ನೆಕ್ಸ್ಟ್ ಯಾವ್ದನ್ನ ಡ್ರಾಪ್ ಹಾಕೋಣ. ಯಾವ್ದೋ ದೊಡ್ಡ ಲಾರಿ ಬರ್ತಾ ಇದೆ, ಇಲ್ಲಿ ಲಾರಿ ಡ್ರಾಪ್ ಹಾಕಿ ಕೇಳೋಣ. ಅಣ್ಣ ಒಂದು ಡ್ರಾಪ್ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಂದಿ ಹಿಲ್ಸ್ ನಾನು ಯಾವತ್ತೂ ಬಂದಿರ್ಲಿಲ್ಲ. ಇದೇ ರೂಟ್ ಅಲ್ಲಿ ಲೆಫ್ಟ್ ಸೈಡ್ ಹೋಗಿದ್ರೆ ನಂದಿ ಹಿಲ್ಸ್ ಸಿಗ್ತಾ ಇತ್ತು. ಹೆಂಗಿರುತ್ತೆ ವೆದರ್ ಅಂತ ಇಲ್ಲೇ ಇಮ್ಯಾಜಿನ್ ಮಾಡ್ಬೋದು ನಾನು. ಎಷ್ಟೊಂದು ಕ್ಲಿಪ್ಸ್ ಅಲ್ಲಿ ನೋಡಿದ್ರ ಈಗ ಬರ್ಬೇಕಾರೆ ಹೆಂಗಿರುತ್ತೆ ನಂದಿ ಹಿಲ್ಸ್ ಅಂದ್ರೆ. ಅಷ್ಟು ಮಂಜಿದೆ ಇಲ್ಲಿ. 8:30 ಆದ್ರೂ ಮಂಜು ಹೋಗಿಲ್ಲ. ರೋಡಲ್ಲಿ ಒಂದ್ ಆರ ಗಾಡಿ ಬೇಡವಾ? ಬಿದ್ದು ಮನಿ ಕಂಡು ಒದ್ದಾಡ್ತೀನಿ ಅಂದ್ರೂ ಗಾಡಿಗಳಿಲ್ಲ. ಡ್ರಾಪ್ ಕೆಂಪುದ್ ನೋಡಿದ್ರೆ ಏನೇನೋ ನಿಲ್ಸುತ್ತಂತೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಇದ್ಯಾವ್ದೋ ಫ್ಲಾಗ್ ಸಿಕ್ತು ಕೆಂಪ್ ಕಲರ್ದು. ಕೆಂಪ್ ಅಂದ್ರೆ ಡೇಂಜರ್, ಅದಕ್ಕೆ ಅವ್ರು ಯಾರು ನಿಲ್ಸ್ತಾ ಇಲ್ಲ. ಎಲ್ಲಿ ಗಂಟೆ ಹೋಯ್ತೀರಣ್ಣ? ಅಲ್ಲಿ ಗಂಟೆ ಡ್ರಾಪ್ ಕೊಡ್ತೀರಾ? ಫೈನಲಿ ಹೊಸದಿಂದ ಕಾಯ್ದೆ ಟ್ರ್ಯಾಕ್ಟರ್ ಅಣ್ಣ ಡ್ರಾಪ್ ಕೊಡ್ತಾರೆ. ಅಣ್ಣ ನಿಮ್ ಹೆಸರು? ಸಂತೋಷ್ ಅಂತ. ಇಲ್ಲಿ ಅವರೇನಾ? ಚಿಕ್ಕಬಳ್ಳಾಪುರ. ಇಲ್ಲಿ ಕೆಲಸ ಮಾಡೋದಣ್ಣ? ಯೂಟ್ಯೂಬ್ ನೋಡ್ತೀರಾ? ನಂದು ಒಂದು ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಹಂಗೆ ಕನ್ನಡಿಗ ಅಂತ. ಸರಿ ನಾನು ಅಲ್ಲೇ ಹೇಳ್ಕೊಳ್ಳ. ಮೊನ್ನೆ ಟ್ರ್ಯಾಕ್ಟರ್ ಹೋದ್ರೆ ಇವತ್ತೆಲ್ಲ ಹೋಯ್ತೀನಿ. ಹೆಚ್ಚು ಕಡಿಮೆ 4 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದೀನಿ. ಒಂದು ಗಾಡಿ ನಿಲ್ಲಿಸ್ತಾ ಇಲ್ಲ. ಫ್ಲಾಗ್ ಇರತ್ಕ? ಫ್ಲಾಗ್ ಮಿಸ್ ಆಗ್ಬಿಡ್ಲಾ? ಫ್ಲಾಗ್ ಹಿಡ್ಕೊಂಡಿರೋದಕ್ಕೆ ಕೊಡ್ತಾ ಇಲ್ವಾ ಅಂತ ಎಸ್ಬಿಡ್ಲಾ ಫ್ಲಾಗು? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆಗಿಂದಾನೆ ಕೊಡ್ತಾ ಇಲ್ಲ. ಇವಾಗ ಯಾರು ಡ್ರಾಪ್ ಕೊಟ್ಬಿಟ್ರೆ ದೇವ್ರಣ್ಣ, ಬ್ಯಾಗ್ನ ತಿರ್ಗಾ ಹುಡುಕ ಮಂದಿ ಅವ್ನ ಗತಿ ಮಾಡ್ಬಿಟ್ರೆ. ಅಣ್ಣ ಎಲ್ಲಿ ಗಂಟ? ಎಲ್ಲಿಗೆ ಹೋಗ್ತೀರಾ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸರಿ ಅಣ್ಣ, 10 ಗಂಟೆ ಬಿಟ್ಬಿಡ್ತೀರಾ? ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಅಣ್ಣ ನೋಡಕ್ ಮಾತ್ರ ಹಂಗಿರೋದು, ಗಾಡಿನೂ ನೋಡಕ್ ಮಾತ್ರ ಹಂಗಿರೋದು. ಒಳ್ಳೆ ಪಿಕಪ್ ಗೈಸ್. ಆಂಧ್ರ ಪ್ರದೇಶ್ ಸ್ಟಾರ್ಟ್ ಆಯ್ತು ಅನ್ಸುತ್ತೆ, ಹಿಡ್ದಿತ್ತವೇನೆ. ವಿಡಿಯೋ ಮಾಡ್ಕೊಂಡು ಮಂತ್ರಾಲಯ ಹೋಗ್ತಾ ಇದೀವಿ ಬೆಂಗಳೂರಿಂದ. ಬೆಳಿಗ್ಗೆ 4 ಗಂಟೆಗೆ ಬೆಂಗಳೂರು ಬಿಟ್ಟಿದ್ದು. ಇವಾಗ ಇಲ್ಲಿ ತಲುಪಿದ್ದೀವಿ. ನಿಮ್ಮ ಹೆಸರಣ್ಣ? ಇಲ್ಲಿ ಅವರೇನು ನೀವು? ಆಂಧ್ರದವರು ಕರ್ನಾಟಕದವರು? ನಮ್ಗೆ ಬೆಂಗಳೂರ. ಇದೇ ಡ್ರೈವಿಂಗ್ ಡ್ಯೂಟಿನಾ ಈಗ? ಹೋಯ್ತಾ ಇರೋದು ಇದಕ್ಕೆ ಅನಂತಪುರ.
ಅಲ್ಲಿ ಗಂಟೆ ಬಿಟ್ಬಿಡ್ತೀರಾ? ನಾನು ನಿಮ್ಗೆ ಇಲ್ಲೇ ಬಾಗೇಪಲ್ಲಲ್ಲಿ ನೋಡಿದೆ, ಅಣ್ಣ ಡೌನ್ ಅಲ್ಲಿ ಇತ್ತಲ್ಲ ಗಾಡಿ, ನಾನು ಪೆಂಚರ್ ಬೇರೆ ಹಾಕ್ಸ್ಬೇಕಾಗಿತ್ತು. ಓಕೆ. ಇನ್ನು ಮುಂದಕ್ಕೆ ಬಂದೆ, ಪೆಂಚರ್ ಆಗಿತ್ತು ಗಾಡಿ. ಈಗ ನಿಮ್ಮನ್ನು ನೋಡಿದೆ, ಮುಂದೆ ಪಾಸ್ ಆಗಿದ್ರು ನೀವು. ಥ್ಯಾಂಕ್ಸ್ ಅಣ್ಣ ತುಂಬಾ. ಓಕೆ ಅಣ್ಣ ಅಲ್ಲಿಂದ ಅನಂತಪುರದವರೆಗೂ ಬಿಟ್ರು. ಪಾಪ ನಮ್ಮ ಬೆಂಗಳೂರವರು ಬೆಳಗ್ಗೆ 6 ಗಂಟೆಗೆ ಬಿಟ್ರಂತೆ ಅಲ್ಲಿಂದ, ಬೆಂಗಳೂರಿಂದ ಅವ್ರು. ಪಾಪ ಅಲ್ಲೇ ಸೆಂಟ್ರ್ ರೋಡ್ ಅಲ್ಲಿ ನೋಡ್ದೆ ನೀನ್ ನಡ್ಕೊಂಡು ಹೋಗ್ತಾ ಇದ್ದು. ನನ್ ಗಾಡಿ ಪಂಚರ್ ಆಗೋಗಿತ್ತು, ನನ್ ಗಾಡಿ ಪಂಚರ್ ಹಾಕೊಂಡು ಬರಸ್ತಲ್ಲಿ ನೀನು ಮೂವ್ ಆಗ್ಬಿಟ್ಟಿದೆ ಅಂತ ಅಂದ್ರು. ಸರಿ ಹೆಂಗ ಪರವಾಗಿಲ್ಲ ಗುರ್ತು ಹಿಡಿದ್ರಲ್ಲ ಅಂದ್ಬಿಟ್ಟು ಒಳ್ಳೆ ನಿದ್ದೆ, 1-2 ರೌಂಡ್ ನಿದ್ದೆ ಮಾಡ್ಕೊಂಡು ಬಂದೆ ಆರಾಮಾಗಿ. ಪುರ 159 ಅಂದ್ರೆ 160 ಕಿಲೋಮೀಟರ್ಸ್ ಇದೆ ಡೆಸ್ಟಿನೇಷನ್. ಬನ್ನಿ ಹೋಗೋಣ ಇಲ್ಲಿಂದ. ನೆಕ್ಸ್ಟ್ ಎಲ್ಲಿ ಪಯಣ ಹೆಂಗೆ ಅಂತ ನೋಡೋಣ ಬನ್ನಿ. ಟೆಂಪಲ್ಗೆ ಮಂತ್ರಾಲಯ ಟೆಂಪಲ್. ಯೂಟ್ಯೂಬ್ ನಂಬರ್ ಯೂಟ್ಯೂಬ್ ಯೂರೋ ಕನ್ನಡಿಗ. ಅಣ್ಣ ಮಾತಾಡ್ತಾ ಇದ್ದಿದ್ದು ನನಗಂತೂ ನಮ್ಮ ತಾಯಣ್ಣ ಏನು ಅರ್ಥ ಆಯ್ತಾ ಇರಲಿಲ್ಲ. ಅಣ್ಣನ ಏನು ಹೇಳಿದ್ರು ಹ್ಞೂ ಅಂತ ಇದೆ, ಅವರು ಅದಕ್ಕೆ ಹ್ಞೂ ಅಂದ್ಕೊಂಡು ಯೂಟ್ಯೂಬ್ ವೀಡಿಯೋ ಮಾಡು ನಂದು ಅಂತ ಹೇಳ್ತಾಯಿದ್ರು. ಅದೊಂದು ಅರ್ಥ ಆಯ್ತು ಅಷ್ಟೇ. ಟಿಪ್ಪರ್ ಲಾರಿಲಿ ಅಲ್ಲಿಂದ ಇಲ್ಲಿ ಗಂಟ ಬಂದೆ. ಆ ಅಣ್ಣ ನಿಲ್ಸಿದ ಖುಷಿಲಿ ಓಡೋಕ್ಕೆ ಹೋಗಿ ಮೈಕ್ದು ಮೊಬೈಲ್ ಕನೆಕ್ಟ್ ಮಾಡ್ತೀವಲ್ಲ, ಅದು ಪಿನ್ ಕಟ್ಟಾಗೋಯ್ತು. ಸೊ ಓಕೆ ಅಂತ ನೆಕ್ಸ್ಟ್ ಪಾಯಿಂಟಲ್ಲಿ ಇರೋ ಅದನ್ನು ತೊಗೊಂಡು ಕಂಟಿನ್ಯೂ ಮಾಡಬೇಕು. ಬನ್ನಿ ಹಂಗೆ ಅಲ್ಲಿ ಹೋಗ್ತಾ ಯಾವ್ದಾರ ಮೊಬೈಲ್ ಹಂಗೆ ಸಿಗುತ್ತೆ ನೋಡೋಣ. ಅಲ್ಲಿಂದ ಬಂದು 3 ಗಾಡಿ ಚೇಂಜ್ ಮಾಡಿ 4ನೇ ಗಾಡಿ ಅಣ್ಣಂಗೆ ಬಾಯ್ ಮಾಡಿ ಗೈಸ್ ಓಕೆ ಓಕೆ ಬ್ರೋ ಬಿಟ್ಕೊಂಡ್ರು. ಮೈಕ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಹೇಳಿಲ್ವಾ ಆವಾಗಲೇ, ಅದು ತಗೋಬೇಕು. ಅದು ತಗೊಳ್ಳೋವರೆಗೂ ಹಂಗೆ ಹೋಗೋಣ ಗೈಸ್. ಫೈನಲ್ ಡೆಸ್ಟಿನೇಷನ್ ಇನ್ನು 68 ಕಿಲೋಮೀಟ್ರ್ ಐತೆ. 68 ಕಿಲೋಮೀಟ್ರು ಹೊರಟುಬಿಟ್ರೆ ಡೆಸ್ಟಿನೇಷನ್ ರೀಚು. ತೆಲುಗು ಹೇಳ್ಕೊಡ್ತಾವ್ರೆ, ನಾನು ಕನ್ನಡ ಹೇಳ್ಕೊಡ್ತಾ ಇದ್ದೀನಿ. ಅಣ್ಣ ತೆಲುಗು ಮಾತಾಡ್ತಾರೆ, ನನಗೆ ಅರ್ಥ ಆಗ್ತೈತೆ. ನಾನು ಕನ್ನಡ ಮಾತಾಡ್ತಾರೆ, ಅವ್ರಿಗೆ ಅರ್ಥ ಆಗ್ತೈತೆ. ಒಟ್ಟಲ್ಲಿ ಇಬ್ರಿಗೂ ಅವ್ರವ್ರ ಭಾಷೆ ಬಿಟ್ಟು ಬೇರೆ ಭಾಷೆ ಬರೋಲ್ಲ. ಅಣ್ಣ 25 ಕಿಲೋಮೀಟ್ರ್ ಕೊಡ್ತಾರೆ. ಒಬ್ಬ ಅಣ್ಣನೇ ಕರೆದು ತಪ್ಪಿಸ್ಕೊಂಡ, ಅಲ್ಲೆಲ್ಲ ದಾರಿ ನೋಡಿದಂತೆ. ಎಲ್ಲ ದಾರಿ ನೋಡಿ ಅವ್ರವ್ರೇ ಬಂದು ತಪ್ಪಿಸ್ಕೊತವ್ರೆ. ನೆಕ್ಸ್ಟ್ ಇಲ್ಲಿಂದ 25 ಕಿಲೋಮೀಟ್ರು ಹೋಗಿ ಅಲ್ಲಿಂದ ಒಂದು 25 ಕಿಲೋಮೀಟ್ರ್ ಮಿಕ್ಕುತ್ತೆ. ಅಲ್ಲಿಂದ ಯಾವ್ದಾರು ಒಂದೇ ಒಂದು ಗಾಡಿ ಕರೆಕ್ಟಾಗಿ ಇಟ್ಕೊಂಡ್ರೆ ಸೀದಾ ಮಂತ್ರಾಲಯ. ಅಣ್ಣ ಒಂದು 15 ನಿಮಿಷ ಆಗ್ಬಿಡುತ್ತೆ, ಜಾಸ್ತಿ ಇರುತ್ತೆ, ಲೇಟ್ ಆಗಲ್ಲ ಅಂದರು. ಅಣ್ಣ ಬಿಟ್ಬಿಟ್ಟು ನನ್ನ ಹೊಲ್ಟ್ರು. ಸ್ವಲ್ಪ ಅಲ್ಲಿಂದ ಕರ್ಕೊಬಂದ ಏನೇನೋ ಮಾತಾಡ್ಕೊಂಡು ಅವ್ರ ಕಷ್ಟ ಸುಖ ಎಲ್ಲ ಹೇಳ್ಕೊಂಡು ಇಲ್ಲಿಂದ ಸೀದಾ ಒಂದೇ ರೋಡ್ ಅಂತೆ. 23 ಕಿಲೋಮೀಟ್ರ್ 29 ನಿಮಿಷ ತೋರಿಸ್ತೈತೆ. ಕಿಲೋಮೀಟ್ರ್ ಕಡಿಮೆ ಆಗ್ತಾ ಆಗ್ತಾ ಕತ್ಲೆ ಆಗಿದೆ, ಗೊತ್ತಾಗಲಿಲ್ಲ. ಇನ್ನೇನು ಹತ್ತತ್ರ ಬಂದೇ ಬಿಟ್ವಿ. ಆ್ಯಂಡ್ ಇಲ್ಲಿ ಗಂಟ ಒಬ್ರು ಡ್ರಾಪ್ ಮಾಡಿದ್ರು. ಇಲ್ಲಿಂದ ಲಾಸ್ಟ್ ಡ್ರಾಪ್ ಇವತ್ತಿಂದು. ಫಸ್ಟ್ ಎಷ್ಟು ಡ್ರಾಪ್ ಆಗೋಯ್ತು ಅಂದರೆ ಬೆಳಗ್ಗೆಯಿಂದ ಕಡಿಮೆ ಅಂದರೆ ಒಂದು 20 ಜನ ಡ್ರಾಪ್ ಹಾಕಿರ್ಬೇಕು, 20 ಡ್ರಾಪ್ ಆಗಿರಬೇಕು. ಫೈನಲಿ ರೀಚ್ ಆಗ್ತಾ ಇದ್ದೀವಿ. 4.2 ಕಿಲೋಮೀಟ್ರ್ ಅಷ್ಟೇ, ಇನ್ನೊಂದು ಡ್ರಾಪು, ಸಿಂಗಲ್ ಡ್ರಾಪು. ಬನ್ನಿ ಲಾಸ್ಟ್ ಡ್ರಾಪು ಕೈ ಹಾಕ್ಬಿಟ್ಟು ಹೋಗಿ ದರ್ಶನ ಮಾಡ್ಕೊಳ್ಳೋಣ. 8 ಗಂಟೆ ಕ್ಲೋಸ್ ಬೇರೆ ಅಂತ. ಟೈಮ್ ಇವಾಗ 6:46. ಲಾಸ್ಟ್ ರೈಡು ಟ್ಯಾಕ್ಟ್ರಲ್ಲಿ ಅಣ್ಣ ಬಿಡ್ತೀನಿ ಅಂತ ಹೇಳೋರೆ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಟ್ಯಾಕ್ಟ್ರಿ ಸೌಂಡ್ ವಾಯ್ಸ್ ಕೇಳಿಸಲ್ಲ. ಥ್ಯಾಂಕ್ ಯು ಗೈಸ್. ಇನ್ನು 1 ನಿಮಿಷ 20 ಮೀಟ್ರು ಟ್ಯಾಕ್ಟ್ರು ಅಣ್ಣ ಬಿಟ್ಬಿಟ್ಟು ಹೊಂಟ್ರು. ಮಂತ್ರಾಲಯ ರೀಚ್ ಆಗಿದ್ದೀವಿ. ಬನ್ನಿ ನೆಕ್ಸ್ಟ್ ಇಲ್ಲಿಂದ ಹೋಗಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಬರೋಣ. ಬೇಗ ಟೈಮ್ ಆಯಿತು, ಆಲ್ರೆಡಿ 7 ಗಂಟೆ. ಇದೆಲ್ಲ ಆಮೇಲೆ ಬಂದು ತೋರಿಸ್ತೀನಿ. ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಬರೋಣ. ಬನ್ನಿ. ಗೈಸ್ ನನ್ನ ಹಿಂದೆ ರೋಡ್ ಕಾಣ್ತಾ ಇತ್ತಲ್ಲ, ಆ ರೋಡಲ್ಲಿ ಹೋದರೆ ಅನ್ನದಾನ ಇರುತ್ತೆ. ಡೈಲಿ ಇರುತ್ತಂತೆ ಅನ್ನದಾನ. ನೋಡಿ ಇದು ಎಂಟ್ರೆನ್ಸು. ಇದ್ರ ಆಪೋಸಿಟೇ ಈ ರೋಡಲ್ಲಿ ಹೋಗಿ ಫಸ್ಟ್ ರೈಟ್ ತೊಗೊಂಡ್ರೆ ಅಲ್ಲೇ ಸಿಗುತ್ತೆ ನಿಮಗೆ ಅನ್ನದಾನ. ಹಿಂದಿಗ ಆ್ಯಂಬಿಯನ್ಸ್ ಇಷ್ಟೊತ್ತಿನಲ್ಲಿ. ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬು ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.